ಓಕೆ, ಡಿ ಕೆ ಕುರ್ಚಿ ವರ್ಸಸ್ ಸಿದ್ದು ಕುರ್ಚಿ ಯಾರು ಕೆಪಿಸಿ ಅಧ್ಯಕ್ಷರಾಗ್ತಾರಂತೆ. ಕರ್ನಾಟಕ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಸೇನಾಪತಿ. ಈಗ ಡಿ ಕೆ ಶಿ ಕೈಗೆ ಪಕ್ಷದ ಜವಾಬ್ದಾರಿ ಸಿಕ್ಕ ಬಳಿಕ ನಿಜವಾಗ್ಲೂ ಕಾಂಗ್ರೆಸ್ ಒಂದು ಪ್ರವರ್ಧಮಾನಕ್ಕೆ ಬಂತು. ಎರಡು ಮಾತೇ ಇಲ್ಲ, ಕೆಮ್ಮಂಗಿಲ್ಲರು ಯಾರು ಕೂಡ. ರಣಕಣದಲ್ಲಿ ಸಾಲು ಸಾಲು ಗೆಲುವು ತಂದು ಕೊಡ್ತಾರೆ ಬಂಡೆ ಆ್ಯಂಡ್ ಅವರ ಜೊತೆ ಸಿದ್ದರಾಮಯ್ಯ. ಒಬ್ಬರಿಂದ ಏನೂ ಆಗಿಲ್ಲ, ಆದರೆ ಪಕ್ಷವನ್ನು ಪುನಶ್ಚೇತನಗೊಳಿಸಿದ್ದು ಮಾತ್ರ ಡಿ ಕೆ ಶಿವಕುಮಾರ್. ಅದು ಬಿ ಜೆ ಪಿ ಅದರ ಬಗ್ಗೆ ಅಷ್ಟು ಸಂಭ್ರಮ, ಅಂದರೆ ಅಂಥವ್ರು ನಮಗೆ ಬೇಕಿತ್ತು ಅಂಥೇಳಿ. ಅದೇ ಅಧ್ಯಕ್ಷ ಪಟ್ಟ ಬಿಟ್ಟು ಕೊಡ್ತಾರಾ ಪ್ರಚಂಡ ಸೇನಾಪತಿ. 5 ವರ್ಷ ಆಯಿತು. ಈಗಾಗಲೇ ತ್ಯಾಗದ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ನೋಡಿ, ಇಲ್ಲೊಂದು ಅಂದರೆ ಇಲ್ಲಿ ಒಂದು ಕುಟೆನ್ಸ್ ಇದೆ, ಅಲ್ಲಿ ಹೇಳ್ತೀನಿ ಏನಂತ. ತ್ಯಾಗದ ಹಿಂದಿರೋ ರಹಸ್ಯ ಯಾರಿಗೂ ಗೊತ್ತಿಲ್ಲ. ನಾನು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬಿಡೋಕೆ ರೆಡಿ ಇದೆ ಅಂತ ಏಕಾಏಕಿ ಅಲರ್ಟ್ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಬಣ. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ರು ಮೊನ್ನೆ ನಮ್ಮ ವಿಜಯ್ ಮಾತಾಡಿಸುವಾಗ, ಸರ್ ಡಿ ಸಿ ಎಂ ಅವಾಗ, ಈಗ ಬೇಡ, ಈಗ ಏನಿದ್ರು ಕೂಡ ಏನು ಬೇಕು, ಕೆ ಪಿ ಸಿ ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಅದಾದಮೇಲೆ. ಈ ನಡುವೆ ನಾನು ಅಧ್ಯಕ್ಷ ಆಗಬೇಕು ಅಂತಿದ್ದಾರೆ ಕೆ ಎನ್ ರಾಜಣ್ಣ. ಇವರು ಎಷ್ಟಿ ಅವರು ಎಷ್ಟಿನೇ. ನನಗೂ ಕುರ್ಚಿ ಮೇಲೆ ಆಸೆ ಇದೆ, ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಆಸೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು, ರಾಜಣ್ಣ ಹೇಳಿದ್ರು. ನಾನು ಬೇಕಿದ್ರೆ ಮಂತ್ರಿಗಿರಿ ಬಿಡ್ತೀನಪ್ಪ. ಇದು ಸಿದ್ದರಾಮಯ್ಯ ಟೀಮ್ನ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಟೀಮ್ನ ಲೆಕ್ಕಾಚಾರ ಏನು? ಸಿಂಪಲ್, ವೆರಿ 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 ಸಿಂಪಲ್. ಏನು? ನಾನು ಕೆ ಪಿ ಸಿ ಸಿ ಪಟ್ಟ ಬಿಟ್ಟು ಕೊಡ್ತೀನಿ. ಈಗ ನೋಡ್ರಪ್ಪ, ಹೈಕಮಾಂಡ್ ಕರೆಯುತ್ತೆ, ಶಿವಕುಮಾರ್ರೆ ಕೆ ಪಿ ಸಿ ಅಧ್ಯಕ್ಷರಾಗಿದ್ರಿ, ಬಿಟ್ಕೊಡಿ, ನೆಕ್ಸ್ಟ್ ಯಾರಾದರೂ ಆಗಲಿ. ಓಕೆ, ಇವ್ರೇನು ಹೇಳ್ತಾರೆ? ಓಕೆ, ನಾನು ಬಿಟ್ಕೊಡ್ತೀನಿ, ನನ್ನ ತಮ್ಮನನ್ನು ಅಧ್ಯಕ್ಷ ಮಾಡಿ. ನಿಮ್ಮ ತಮ್ಮನ ಹೆಂಗ್ರಿ ಅಧ್ಯಕ್ಷ ಮಾಡೋದು? ಇಷ್ಟೇ ಸರ್, ನನ್ನ ತಮ್ಮನ ಅಧ್ಯಕ್ಷ ಮಾಡಿ, ಇಲ್ಲ ಅಂದರೆ ಡಿ ಸಿ ಎಂ ಬೇಡ, ಸಿ ಎಂ ಮಾಡಿ. ಹೆಂಗಿದೆ ನೋಡಿ, ಯಾರ್ಕರ್ ಅಂತಾರೆ ಇದಕ್ಕೆ. ಈಗ ನಾನು ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಲ್ವಾ, ಇಳಿತೀನಿ, ನನ್ನ ತಮ್ಮನನ್ನು ಮಾಡಿ. ಅದೆಂಗಾಗತ್ತೆ ರೀ, ನೀವು ನಿಮ್ಮ ಫ್ಯಾಮಿಲಿ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನನ್ನ ತಮ್ಮ ಆಗೋದು ಬೇಡ, ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ತಮ್ಮ ಆಗೋದು ಬೇಡ, ನಾನು ಡಿ ಸಿ ಎಂ ಆಗೋದಿಲ್ಲ, ಸಿ ಎಂ ಮಾಡಿ. ಯಾರಿಗೆ ಬೇಕಾ ಕೊಟ್ಕೊಳ್ಳಿ, ಈಸಿ ಆಯ್ತಲ್ಲ. ಅಂದರೆ ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಖಂಡಿತವಾಗ್ಲೂ ಹೇಳ್ತಾರೆ ಕನಕಪುರ ಬಂಡೆ ಅಥವಾ ಡಿ ಕೆ ಶಿವಕುಮಾರ್. ಇಷ್ಟೇ ಸರ್. ಇದು ಮಾತುಕತೆಯಿಂದ ನಡೆಯುವಂಥದ್ದು, ಇದು ಚೂರಿ ಹಾಕಿ ಆಗುವಂಥದ್ದಲ್ಲ. ಅಂದರೆ ಅವರೇನೋ ಮೂಡೋದು ಬಂತು ಆ ಟೈಮಲ್ಲಿ. ನಾನು ಕೆ ಪಿ ಸಿ ಅಧ್ಯಕ್ಷ ಗೆಲ್ಲಿಸಿದ್ದೀನಿ, ಮತ್ತೊಂದು ನನಗೆ ನೀವು ಗಿಫ್ಟ್ ಕೊಡಲೇಬೇಕಲ್ಲ. ಹೌದು, ಕೊಟ್ಟು ಏನು, ನನ್ನ ತಮ್ಮನನ್ನು ಮಾಡಿ. ಇಲ್ಲಪ್ಪ, ಅವರು ಹೇಳ್ತಿದ್ದಾರೆ ನೀವು ಇಲ್ಲಿ ತನಕ ಮಾಡಿದ್ರಿ, ನಿಮ್ಮನ್ನು ಹೆಂಗೆ ಮಾಡೋಕ್ಕಾಗತ್ತೆ ಇನ್ನು ಮುಂದೆ ಕೂಡ. ಸಿದ್ದರಾಮಯ್ಯ ಬಣದವ್ರು ಕೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅಥವಾ ಕೆ ಎನ್ ರಾಜಣ್ಣ. ಹೌದಾ, ಅವ್ರನ್ನ ಮಾಡ್ತೀರಾ? ಮಾಡಿ. ಒಂದು ಕಂಡೀಷನ್ ಏನು? ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಲ್ಲ, ರಾಜೀನಾಮೆ ಕೊಡ್ತೀನಿ, ನನ್ನ ತಮ್ಮನ ನೀವು ಮಾಡ್ತಾ ಇಲ್ಲ, ಅವರನ್ನು ಮಾಡಿ. ನಾನು ಒಂದು ಪ್ರಪೋಸಲ್ ಇಡ್ತೀನಿ, ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬಿಡ್ತೀನಿ, ಡಿ ಸಿ ಎಂ ಸ್ಥಾನನೂ ಬಿಡ್ತೀನಿ. ಈಗ ನಾನಿಲ್ಲಿ ತನಕ ಇದ್ದೆ ಅಂತ ಹೇಳಿಬಿಟ್ಟು ನೀವು ತಾನೇ ಸಿದ್ದರಾಮಯ್ಯನ ಬಣದವರನ್ನು ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದು? ಮಾಡಿ. ಈಗ ನಾನಿಲ್ಲಿ ತನಕ ಇದರಲ್ಲಿ ಇಲ್ವಲ್ಲ, ಈಗ ಅಧ್ಯಕ್ಷನೂ ಇಲ್ಲ, ಡಿ ಸಿ ಎಮ್ಮು ಇಲ್ಲ, ನನಗೊಂದೇನೋ ಕೊಡಬೇಕಲ್ಲ, ಸಿ ಎಂ ಪಟ್ಟ ಕೊಟ್ಬಿಡಿ. ನಾನು ಆ ಕಡೆಗೆ ಹೋಗ್ತೀನಿ, ಅವ್ರು ಈ ಕಡೆ ಬರಲಿ. ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದೆ, ಅವರು ಸಿ ಎಂ ಇದ್ದರು. ಈಗ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋದಿಲ್ಲ, ಅವರ ಫಾಲೋವರ್ಸ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತಾರೆ, ನನ್ನನ್ನು ಸಿ ಎಂ ಮಾಡಿ. ಅಂದರೆ ನಾನು ಕೆ ಪಿ ಸಿ ಅಧ್ಯಕ್ಷ ಇದ್ದೆ, ಅವರು ಸಿ ಎಂ ಇದ್ದರು, ಅವರೀಗ ಕೆ ಪಿ ಸಿ ಅಧ್ಯಕ್ಷ ಆಗ್ತಾರೆ, ನನ್ನನ್ನು ಸಿ ಎಂ ಮಾಡಿ. ಫಿನಿಶ್, ಸಿಂಪಲ್. ಓಕೆ, ಅಂತ ಮಾನ ವಾಪಸ್ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸೋತ ಒಂದು ವರ್ಚಸ್ಸು ವಾಪಸ್ ಬಂದಿದೆ. ಈಗ ಸಿದ್ದರಾಮಯ್ಯನವರ ಅಥವಾ ಹೈಕಮಾಂಡ್ ಹತ್ರ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದ್ರೆ ಅದೇನು ಸಿದ್ದರಾಮಯ್ಯನವರ ವಿರುದ್ಧ ಹೋದ್ರು ಅಂತ ಅರ್ಥ ಆಗೋದಿಲ್ಲ. ಯಾಕಂದರೆ ಮೂಢ ಹಗರಣ ಬಂದಾಗ ಇಲ್ಲ ಅವ್ರು ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಿದ್ರೆ ಅದು ತಪ್ಪಾಗ್ತದೆ. ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಕರೆಕ್ಟೇ, ಸಿದ್ದರಾಮಯ್ಯ ಮಾಡ್ತಿರೋದು ಕರೆಕ್ಟೇ. ಹಾಗಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ಗೆ ಕೊಡಲೇಬಾರ್ದು ಅಂತಿದೆಯಾ? ಇಲ್ಲ, ಹಾಗೇನಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿದರೆ ಅವರ ಅಕ್ಕಪಕ್ಕದವರೇನು ಮಾಡಬೇಕು? ಅವ್ರಿಗೊಂದು ನೆಲೆ ಬೇಕಲ್ಲ. ಆ ನೆಲೆಗೆ ಬೇಕಾಗಿ ಈ ಸ್ವಾಭಿಮಾನಿ ಸಮಾವೇಶ. ಅರ್ಥ ಆಯ್ತಾ? ಸಿದ್ದರಾಮಯ್ಯನವರಿಗೆಲ್ಲ, ಸಿದ್ದರಾಮಯ್ಯನವರು ಸುತ್ತಮುತ್ತ ಇರೋರು ಸೇಫ್ ಆಗಿರಬೇಕು ಅಂತಂದರೆ ಸಿದ್ದರಾಮಯ್ಯನವರ ಹೆಗಲು ಉಳಿದವರ ಬಾಣ. ಅಷ್ಟೇ. ಅರ್ಥ ಆಯ್ತಲ್ಲ? ಅಷ್ಟೇ. ಸಿದ್ದು ಸಮಾವೇಶ ಮಾಡಿದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಬಲವರ್ಧನೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ.
ಸ್ವಾಭಿಮಾನಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತೆ. ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗ ಆಯಿತು. ಆದರೆ ಸಿದ್ದರಾಮಯ್ಯನವರ ಬಲವರ್ಧನೆ ಆದಷ್ಟು ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಅವರ ಜೊತೆ ಇರುವಂಥ ಬಾಲಂಗೋಚಿಗಳಿಗೆ ಲಾಭ ಜಾಸ್ತಿ ಆಗತ್ತೆ ಅಂತೇಳಿ ಡಿ ಕೆ ಟೀಮ್ನ ಒಂದು ಏನು ಡೌಟ್. ಹಾಗಾಗಿ ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶದ ಮೂಲಕ ಬಲವರ್ಧನೆಗೆ ಡಿ ಕೆ ಶಿವಕುಮಾರ್ ಬಣಕೆ ಇಷ್ಟವಿಲ್ವಾ? ಏನೇ ಮಾಡಿ ಆದರೂ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮಾಡಿ, ಅಂದರೆ ಕಾಂಗ್ರೆಸ್ ಪಕ್ಷದ ಅಂಡರಲ್ಲಿ ನಡೀಲಿ, ಪ್ರೈವೇಟ್ ಆಗಿರೋದು ಬೇಡ. ಇದು ಪ್ರೈವೇಟ್ ಥರ ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳೋದು ಅಕ್ಷರಶಃ ಕರೆಕ್ಟ್. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಬೇಡ ಅಂತ ಡಿ ಕೆ ಶಿ ಹೇಳ್ತಾರೆ. ಇದು ಈಗಲ್ಲ, ನಾನು ಹೇಳಿದ್ನಲ್ಲ, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾಗ ಅಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ಮಾಡಿದಾಗ ಅಹಿಂದ ಸಮಾವೇಶ ಮಾಡೋದಿದ್ರೆ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿ ಅಂತೇಳಿ ಆಗಿನ KPCC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ನಂತರ ಅದೇ ಥರ ನಡೆಯುತ್ತೆ. ಈ ನಡುವೆ ಪ್ರಶ್ನೆಗೆ ಉತ್ತರ ಸಿಗದೇ ಇರೋದು ಹಾಸನದಲ್ಲೇ ಸಮಾವೇಶ ನಡೆಸ್ತಿರೋದು ಯಾಕೆ? ಹಾಸನ ಸಮಾವೇಶದಿಂದ ದೊಡ್ಡ ಗೌಡರಿಗೆ ಟಕ್ಕರ್ ಕೊಡ್ತಾರಾ? ಕೊಟ್ಟು ಏನು ಮಾಡಬೇಕಾಗಿದೆ ನೀವು? ಅಲ್ಲಿ ಆಲ್ರೆಡಿ ಕಾಂಗ್ರೆಸ್ MP ಇದ್ದಾರೆ. ಯಾವ ಕಾರಣಕ್ಕೆ? ಹಾಸನ ಸಮಾವೇಶದಿಂದ DKಶಿಗೂ ಒಂದು ಸಣ್ಣ ಹೊಡೆತ ಬೀಳುತ್ತೆ. ಯಾಕೆ ಅಂತಂದರೆ ದೇವೇಗೌಡರು ಅನಭಿಷಿಕ್ತ ದೊರೆ, ಒಕ್ಕಲಿಗರ ನಾಯಕ, 92 ವರ್ಷ. ಅವರ ಕಾಲಾವಧಿಯ ನಂತರ ಯಾರಿಗಾದರೂ ಒಂದು ಆ ಪಟ್ಟ ಹೋಗಲೇಬೇಕು. ಒಂದೋ ಕುಮಾರಸ್ವಾಮಿಗೆ ಹೋಗ್ಬೋದು ಉಳಿಸ್ಕೊಂಡ್ರೆ, ಇಲ್ಲಾಂದ್ರೆ ಅದಕ್ಕೆ ಕಾಯ್ತಾ ಇರುವಂಥವ್ರು ಡಿ ಕೆ ಶಿವಕುಮಾರ್. ಹಾಗಂತ ಒಕ್ಕಲಿಗರೇನು ದೇವೇಗೌಡರ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ ಅಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ. ಅವರಿಗೆ ಯಾರು ಕರೆಕ್ಟ್ ಅಂತ ಅನ್ಸುತ್ತೆ ಅವರ ಹಿಂದೆ ಹೋಗ್ತಾರೆ. ಕುಮಾರಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ, ಡಿ ಕೆ ಶಿವಕುಮಾರನ್ನು ಗೆಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಇರುತ್ತಲ್ಲ, ಹಾಸನ ನೆಕ್ಸ್ಟ್ ನನ್ನ ಬೆಲ್ಟ್ ಆಗಬೇಕು ಅಂತಿರುತ್ತಲ್ಲ, ಒಕ್ಕಲಿಗರ ಬೆಲ್ಟ್, ರಾಮನಗರ ಪಕ್ಕ. ಹಾಗಾಗಿ ಹಾಸನ ಅಂದರೆ ಒಕ್ಕಲಿಗರ ಹೆಚ್ಚಾಗಿರೋ ಬೆಲ್ಟ್. ದೇವೇಗೌಡರ ಜೊತೆ DKಶಿಯನ್ನು ಕೂಡ ಟಾರ್ಗೆಟ್ ಮಾಡ್ತಾರಾ? ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಆದರೆ ನಾನು ಕೊಡುವಂಥ ಒಂದು ಉತ್ತರ ಏನಪ್ಪ ಅಂತಂದರೆ, ಇದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನಂತರ ಅವರ ಜೊತೆಗಿರುವವರು ಸ್ಟ್ರಾಂಗ್ ಇದ್ದೀವಿ ನಾವು, ಅಹಿಂದ ಸ್ಟ್ರಾಂಗ್ ಇದೆ. ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲದಿದ್ದರೆ ಅಷ್ಟೇ ಮುಂದೆ